ಇಬ್ರಲ್ಲಿ ಪೆಟ್ ನೇಮ್ ಏನಂತ ಕರೀತೀರಾ? ನೀವು ಅವ್ರಿಗೆ, ಅವ್ರು ನಿಮ್ಗೆ ಅಂತ? ಅವ್ರು ನನ್ಗೆ ಚಿನ್ನ ಅಂತ ಕರೀತಾರೆ, ಬಂಗಾರ ಅಂತ. ಹ್ಮ್. ನಾನು ಬಂಗಾರ ಅಂತ ಕರಿತೀನಿ. ಹ್ಮ್. ತರುಣ್ ಅಂತ ಹೆಸರಲ್ಲಿ ನಾನು ಇವತ್ತವರೆಗೂ ಕರೆಯಲ್ಲ, ಕರೆದಿಲ್ಲ. ಅವ್ರು ಅಷ್ಟು ಯಾರು ತುಂಬಾ ಜನ ಅಂತ ಇದ್ರೆ ಅವ್ರು ಸೋನು ಅಂತ ಕರೀತಾರೆ. ಹ್ಮ್. ಅದ್ ಬಿಟ್ರೆ ಈಸ್ ನೆವರ್, ನಾನು ಅವ್ರಿಗೆ ಇವತ್ತವರೆಗೂ ಹೆಸರಲ್ಲಿ ಕರೀಲೇ ಇಲ್ಲ. ಯೂಶುವಲಿ ಮದ್ವೆ ಆದ್ಮೇಲೆ ಏನ್ರಿ ಬನ್ರಿ ಅಂತ ಕರೀತಾರೆ. ಸೊ ಅದೇ ಇಲ್ಲ ಇಲ್ಲ ಆ ಥರದ್ದೇನಿಲ್ಲ. ಏನು ಇಲ್ಲ. ಓಕೆ. ಇಬ್ರಲ್ಲಿ ಫಸ್ಟ್ ಕಿಸ್ ಕೊಟ್ಟಿದ್ ಯಾರು? ಅಂಡ್ ಯಾರು ಇಬ್ರಲ್ಲಿ ತುಂಬಾ ರೊಮ್ಯಾಂಟಿಕ್? ನಾನೇ ಅನ್ಸುತ್ತೆ. ಐ ಥಿಂಕ್ ಇಟ್ ಇಸ್ ಮೀ. ಹ್ಮ್. ನೋ, ನಾಟ್ ದಟ್ ಹಿ ಇಸ್ ನಾಟ್, ಬಟ್ ಐ ಥಿಂಕ್ ಮೋರ್ ಇಟ್ ಇಸ್ ಹ್ಮ್. ನಾನೇ. ನೀವು- ಅದ್ಯಾವ್ದೋ ಝೀ ಅವಾರ್ಡ್ಸ್ ಅಲ್ಲೂ ಕೇಳಿದ್ರು, ಹ್ಮ್. ಅವರು ನಂದೇ ಫೋಟೋ ತೋರಿಸ್ಬಿಟ್ರು ಅಲ್ಲಿ. ಹ್ಮ್. ಸೊ ಐ ಥಿಂಕ್ ಇಟ್ ಇಸ್ ಮೀ. ನೀವು ಫಸ್ಟ್ ಕಿಸ್ ಕೊಟ್ಟಿದ್ದು ಅವ್ರಿಗೆ? ಇಲ್ಲ, ಫಸ್ಟ್ ಕಿಸ್ ಅವರೇ ಕೊಟ್ಟಿದ್ದು ನನಗೆ. ಹ್ಮ್. ಫೋರ್ಹೆಡ್ಗೆ ಹಾ. ಓನ್ಲಿ ಕಿಸ್ ಫಸ್ಟ್. ಏನ್ ಹೇಳಿದ್ರು ಆ ಟೈಮಲ್ಲಿ? ಏನಿಲ್ಲ, ಸುಮ್ಮನೆ ಹಿ ಜಸ್ಟ್ ಕಿಸ್ಡ್ ಮೀ. ದಟ್ ವಾಸ್ ದ ಫಸ್ಟ್ ಟೈಮ್. ಹ್ಮ್. ಅಷ್ಟೇ, ಏನೋ ಹೇಳಿಲ್ಲ. ಅದು ಏನ್ ಮಾತಾಡಕ್ಕೆ ಆಗಲ್ಲ ಸರ್ ಅವಾಗೆಲ್ಲ. ಇಟ್ಸ್ ದ ಫಸ್ಟ್ ಕಿಸ್ ಅಲ್ವಾ, ಸೊ ಯು ಕೆನಾಟ್ ಟಾಕ್. ಅದೇನು ಮಾತಾಡಕ್ಕೆ ಆಗಲ್ಲ ಅವಾಗ. ಸೊ ಐ ಥಿಂಕ್ ದಟ್ ವಾಸ್ ದ ಫಸ್ಟ್ ಟೈಮ್. ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಅನ್ಸುತ್ತೆ maybe. ಹೌದು ಹೌದು. Okay. ಇಬ್ರಲ್ಲಿ ಯಾರು ಫಸ್ಟ್ ಸಾರಿ ಕೇಳ್ತೀರಾ? ನಾನೇ. ನೀವೇ ಕೇಳೋದು? ಕೋಪ ಯಾರಿಗೆ ಜಾಸ್ತಿ ಬರುತ್ತೆ? ನಾನೇ. ನನಗೆ ಇಲ್ಲ ಇಲ್ಲ, ಅವ್ರಿಗೂ ಇದೆ, ಅವ್ರಿಗಿದೆ. ನಾನಿಲ್ಲ, ನನ್ನ ಮೇಲೆ ತಗೊಳಲ್ಲ ಇದು. ಅವ್ರಿಗೇನೆ ಕೋಪ. ಕೋಪ ಯಾವ್ದಾದ್ರು ಒಂದು ಸೀನಲ್ಲಿ ಏನಾದ್ರು ಇದೆಯಾ ಅಂತ? ಬಿಕಾಸ್ ಅಂದ್ರೆ ಯಾವತ್ತಾದ್ರೂ ಕೋಪ ಕೋಪ ಅಂದ್ರೆ ಪಟ್ಟಿದ್ರೆ ಅವ್ರದ್ದು ಹ್ಮ್. ಕೋಪ ಅಲ್ಲ, ಅಂತೆಲ್ಲ ಏನಿಲ್ಲ. ಹ್ಮ್. ಸುಮ್ನೆ ಹಿಂಗ್ ಒಂದ್ ಲುಕ್ ಕೊಡ್ತಾರೆ ಅಷ್ಟೇ. ಅದ್ರಲ್ಲಿ ಅದೇ ಕೋಪ ಅವ್ರದ್ದು. ಮತ್ತೆ ತುಂಬಾ ಅದೇನ್ ಚಿಕ್ಕ ವಿಷಯ ಆಗಿರ್ಬೋದು, ಅವ್ರ ಕೋಪಕ್ಕಿಂತ ಈಸ್ ಇಮೋಷನಲಿ ಹಿ ಗೆಟ್ಸ್ ಹರ್ಟ್. ಹ್ಮ್ ಹ್ಮ್ ಅಲ್ಲೇ ಕೋಪ. ನಾನ್ ಹೆಂಗಂದ್ರೆ ನಂಗೆ ಕೋಪ ಬರುತ್ತೆ, ಅಲ್ಲೇ ಡೌನ್ ಆಗ್ಬಿಡ್ತೀನಿ. ಹ್ಮ್ ಡಸಂಟ್ ಟೇಕ್ ಮಚ್ ಟೈಮ್. ಅವರು ಇಮೋಷನಲಿ ತಗೋತಾರೆ ಅದನ್ನ. ಹ್ಮ್ ಸೊ ಅದು ತುಂಬಾ ಕಷ್ಟ ಅಂತ ಅನ್ಸುತ್ತೆ ನನ್ಗೆ. ಯಾಕಂದ್ರೆ ಅವ್ರು ಹಿ ಟೇಕ್ಸ್ ಇಟ್ ಟೂ ಮಚ್. ತುಂಬಾ ಥಿಂಕ್ ಮಾಡ್ತಾರೆ. ಒಂದ್ ಚಿಕ್ಕ ವಿಷಯ ಆಗಿರ್ಬೋದು, ಹ್ಮ್. ಅದನ್ನ ಇಟ್ಕೊಂಡು ತುಂಬಾ ಯೋಚನೆ ಮಾಡ್ತಾರೆ. ಹ್ಮ್. ನನ್ ತಪ್ಪೇನಿದೆ, ಅವ್ರ ತಪ್ಪೇನಿದೆ, ಅದೆಲ್ಲ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಗೊತ್ತಾ. ಹ್ಮ್. ಐ ಥಿಂಕ್ ದಟ್ ಇಸ್ ಸನ್. ಬಟ್ ಶಾರ್ಟ್ ಟೆಂಪರ್ಡ್ ಜಾಸ್ತಿ, ಅಂದ್ರೆ ಕೋಪ ಬರೋದು ಅವ್ರಿಗೇನೆ, ನನ್ಗೆ ಅಷ್ಟಿಲ್ಲ. ಪೇಷನ್ಸ್ ಯಾರಿಗಿದೆ ಇಬ್ರಲ್ಲಿ ಜಾಸ್ತಿ? ಅವ್ರಿಗೇನೆ. ಎಲ್ಲ ಅವ್ರಿಗೆ. ಕೋಪ ಅವ್ರಿಗೆ ಒಂದ್ ಪೋರ್ಷನ್ ಆದ್ರೆ, ಹ್ಮ್. ಪೇಷನ್ಸು ನೆಕ್ಸ್ಟ್ ಲೆವೆಲ್ ಇದೆ. ಹ್ಮ್ ಹ್ಮ್ ಅದನ್ನು ಆ ಕೋಪ ಯಾವಾಗ ಬರೋದಂದ್ರೆ ಎಲ್ಲ ಆಗಿ ಇದೆಲ್ಲ ಅದಾದ್ಮೇಲೆ ಕೋಪ ಬರೋದು. ಹ್ಮ್. ನನ್ಗೆ ಜಾಸ್ತಿ, ನನ್ಗೂ ಕೋಪ ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ನಾಟ್ ಆಸ್ ಮಚ್ ಆಸ್ ಹಿಮ್. ಹ್ಮ್. ಪೇಷನ್ಸು ಅವ್ರಿಗೇನೆ ಜಾಸ್ತಿ. ನನ್ ಪೇಷನ್ಸ್ ಇಲ್ಲ ಹ್ಮ್. ತುಂಬಾ. ಅವರಷ್ಟು ಅಂತೂ ಚಾನ್ಸೇ ಇಲ್ಲ. ಫೈನಲಿ ತರುಣ್ ಅವರ ಕಡೆಯಿಂದ ಏನ್ ಕಲಿತರು ಅಂತ ನೀವು? ಇಡೀ ತುಂಬಾ ಥಿಂಗ್ಸ್ ಸರ್. ನಂಗೆ ಏನು, ನಾನು ಅನ್ಕೊಂಡಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಂಗೆ ತುಂಬಾ ಗೊತ್ತು, ಹ್ಮ್. ದಿಸ್ ಇಸ್ ಲೈಫ್ ಅಂತ. ಎಲ್ಲೋ ತುಂಬಾ ಕಡೆ ನಂಗೆ ಕರೆಕ್ಟ್ ಮಾಡ್ತಾರೆ ಅವರು. ಅವಾಗ ಅನ್ಸೋದು ಹೌದಲ್ವಾ, ಅವ್ರು ಹೇಳಿದ್ದೆ ಕರೆಕ್ಟ್ ಅಲ್ಲ ಅಂತ ಅನ್ಸುತ್ತೆ. ಮೆನಿ ಥಿಂಗ್ಸ್ ಆರ್ ದೇರ್. ಹ್ಮ್. ಪೇಷನ್ಸ್ ಒಂದು ಆಗಿದ್ರೆ ಅಂದ್ರೆ ಸ್ವಲ್ಪ ಆರಾಮಾಗಿರು. ಹ್ಮ್. ಜಾಸ್ತಿ ಅವ್ರು ಕೊಡೋ ಆನ್ಸರ್ಸ್ ಎಷ್ಟು ಲಾಜಿಕಲ್ ಆಗಿರುತ್ತೆ ಅಂದ್ರೆ, ಹ್ಮ್. ನನ್ಗೆ ರಿಟರ್ನ್ ಮಾತಾಡಕ್ಕೆ ಆಗಲ್ಲ ಅದಕ್ಕೆ. ಹ್ಮ್. ಅಷ್ಟು ಲಾಜಿಕಲ್ ಆಗಿ ಆನ್ಸರ್ ಇರುತ್ತೆ ಅವ್ರದ್ದು. ಹ್ಮ್. ಅಂಡ್ ಕಲ್ತಿರೋದು ಐ ಥಿಂಕ್ ದೇ ಪೇಷನ್ಸ್. ಐ ಥಿಂಕ್ ಎಕ್ಸ್ಟ್ರೀಮ್ ಪೇಷನ್ಸ್ ಹ್ಮ್. ಅವ್ರದ್ದು. ಸೆಕೆಂಡ್ ಥಿಂಗ್ ಇಸ್ ವರ್ಕ್ನ ಅಫ್ಕೋರ್ಸ್ ಮೊದಲಿಂದ ರೆಸ್ಪೆಕ್ಟ್ ಮಾಡ್ತಿದ್ದೆ, ಹ್ಮ್. ಬಟ್ ಇವರಷ್ಟು ವರ್ಕೋಹಾಲಿಕ್ ಅಲ್ಲ ನಾನು. ಹ್ಮ್. ಅದು ಐ ಥಿಂಕ್ ಒಂದ್ ಸ್ವಲ್ಪ ಅಡಾಪ್ಟ್ ಮಾಡ್ತಿದ್ದೀನಿ ಹ್ಮ್. ಅವರಿಂದ. ಮತ್ತೆ ಇನ್ನೊಂದೇನಂದ್ರೆ, ಎಷ್ಟೋ ಟೆನ್ಷನ್ ಇದ್ರು ನನ್ಗೆ ಒಂದೊಂದ್ಸರ್ತಿ ಏನಾಗ್ತಿತ್ತು ಅಂದ್ರೆ, ಒಂದ್ ಟೆನ್ಷನ್ ಏನಾದ್ರು ಇದ್ರೆ ಯಾರಾದ್ರೂ ಪಟ್ಟು ಬಂದ್ರೆ ಅವ್ರ ಮೇಲೆ ಅದನ್ನ ಕ್ಯಾರಿ ಮಾಡ್ತಿದ್ದೆ ನಾನು. ಹ್ಮ್. ಇವ್ರು ಹಂಗಲ್ಲ. ಅದು ಆಫೀಸ್ ಏನ್ ಟೆನ್ಷನ್ ಇದ್ರು ಮನೇಲಿ ಬಿಟ್ಟು, ಅಲ್ಲೇ ಆಫೀಸಲ್ಲೇ ಬಿಟ್ಟು ಹ್ಮ್. ಮನೆಗ್ ಬಂದಾಗ ನಗ್ನಗ್ತಾ ಬರ್ತಾರೆ. ಹ್ಮ್. ಒಂದ್ ಕ್ಲೂನು ಇರಲ್ಲ ಇಷ್ಟು ಟೆನ್ಷನ್ ಅಲ್ಲಿ ಬಂದಿದ್ದಾರೆ ಇವ್ರು ಹ್ಮ್. ಅಂತ. ಆಮೇಲೆ ಒಂದ್ ಪಾಯಿಂಟ್ ಅಲ್ಲಿ ಜಾಸ್ತಿ ನಾನೇನೊಂದು ಮಾತಾಡ್ಕೊಂಡು ಹ್ಮ್. ಅವ್ರಿಗೆ ಇರಿಟೇಷನ್ ಮಾಡೋಗ ಅವ್ರು ಹೇಳ್ತಾರೆ, ನಂಗೆ ಸ್ವಲ್ಪ ಹ್ಮ್. ಟೆನ್ಷನ್ ಅಲ್ಲಿ ಇದ್ರು. ಅಷ್ಟುವರೆಗೂ ನಂಗೆ ಹೇಳೋದಿಲ್ಲ. ಸೊ ಐ ಥಿಂಕ್ ಅದು ಒಂದು ಕಲ್ತಿ. ಅಂದ್ರೆ ನಮ್ಮಿಬ್ರದ್ ಮಧ್ಯದಲ್ಲಿ ಏನಾಗುತ್ತೋ, ಇಟ್ ಶುಡ್ ಸ್ಟೇ ಹಿಯರ್. ಹ್ಮ್. ನಾನ್ ನಿಮ್ ಮೇಲೆ ಇರೋ ಕೋಪ ಯಾಕೆ ಬೇರೆಯವ್ರ ಮೇಲೆ ತೋರಿಸ್ಲಿ. ಸೊ ಅದು ಒಂದು ಐ ಥಿಂಕ್ ಐ ಹ್ಯಾವ್ ಲರ್ನ್ ಫ್ರಮ್ ಹಿಮ್. ಹ್ಮ್ ಹ್ಮ್ ಅವ್ರಿಗೂ ಇವಾಗ, ನಾನ್ ಮೊದ್ಲು ಹಂಗ್ ಮಾಡ್ತಿದ್ದೆ ನಾನು, ಹ್ಮ್. ಇವಾಗ ಐ ಹ್ಯಾವ್ ರೆಡ್ಯೂಸ್ಡ್. ಓಕೆ. ಈ ಸಿನಿಮಾಗಳೆಲ್ಲ ನಾವು ನೋಡ್ತಿರ್ತೀವಿ, ಹೆಂಡತಿಗಾಗಿ ಗಂಡ ಮಲಗೆ ಹೂವು ತಗೊಂಡೋಗೋದು, ಸ್ವೀಟ್ಸ್ ತಗೊಂಡೋಗೋದು, ಆತರ ತರುಣ್ ಸುಧೀರ್ ಅವ್ರು ಯಾವತ್ತಾದ್ರೂ ನಿಮ್ಗೆ ಏನಾದ್ರು ತಂದ್ಕೊಟ್ಟಿದ್ರೆ, ಹೂವು ಸ್ವೀಟ್ಸ್ ಎಲ್ಲ? ಹೌದೌದೌದು. Okay. ಸ್ವೀಟ್ಸ್ ನಿನ್ನೆ ರಾತ್ರಿನೇ ಐಸ್ ಕ್ರೀಮ್ ತರ್ಸಿ. ನಿನ್ನೆ ರಾತ್ರಿನೇ ನನಗೆ ಐಸ್ ಕ್ರೀಮ್ ಬೇಕು ಅಂದಿದ ತಕ್ಷಣ ಐಸ್ ಕ್ರೀಮ್. ಬಟ್ ನಾನು ಹೇಳ್ದೆ ಕೂಡ ಹಿ ಗೆಟ್ಸ್. ನಾನು ಆಕ್ಚುಲಿ ಅವ್ರಿಗೆ ಈ ವ್ಯಾಲೆಂಟೈನ್ ವೀಕ್ದು ಕಾನ್ಸೆಪ್ಟೇ ಗೊತ್ತಿರ್ಲಿಲ್ಲ. ಹ್ಮ್. ಏನದು
ಹೌದಾ ಇವತ್ತು ರೋಸ್ ಡೇನಾ ರೋಸ್ ಡೇನಾ ಅದು ಏನೋ ಟೆಡಿ ಡೇನಾ ಅಂದ್ರೆ ಹಿ ಡಸನ್. ಸೊ ಫಸ್ಟ್ ಬರೋದು ರೋಸ್ ಡೇ ಅಲ್ವಾ, ಸೊ ನಾನ್ ಏನ್ ಮಾಡಿದೆ ಒಂದ್ ಫುಲ್ ಬಾಕ್ಸ್ ಆಫ್ ರೋಸ್ ಹೋಗಿ ಕೊಟ್ಟಿದ್ದೆ ಅವ್ರಿಗೆ ಅಷ್ಟೇ. ಅದ್ ಒಂದೇ ದಿನ ಕೊಟ್ಟಿದ್ ನಾನು. ಸೆಕೆಂಡ್ ಇಂದ ಅವರೇ ಫಾಲೋ ಮಾಡಿದ್ರು, ಹ್ಯಾಪಿ ಚಾಕ್ಲೇಟ್ ಡೇ ಅಂತ ಇಷ್ಟು ಚಾಕ್ಲೇಟ್ಸ್. ಅಂಡ್ ಐ ಥಿಂಕ್ ಇವತ್ವರೆಗೂ ಕೊಟ್ಟಿರೋದು ಅವ್ರು ಬ್ಯೂಟಿಫುಲ್ ಅಂಡ್ ಎಷ್ಟು ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಸಪರೇಟ್ ಇಟ್ಟು. ನನ್ಗೆ ಪರ್ಸನಲಿ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿರುವಂತ ಗಿಫ್ಟ್ ಅಂದ್ರೆ ಈ ವ್ಯಾಲೆಂಟೈನ್ಸ್ಗೆ ನನ್ಗೆ ಟೆಡಿ ಡೇ ಅಂತ ಬರುತ್ತಲ್ಲ, ಅವ್ರಿಗೆ ಅದೆಲ್ಲ ಈ ಡಸಂಟ್ ಬಿಲೀವ್, ಬಟ್ ನನ್ ಖುಷಿ ಮಾಡಕ್ಕೆ ತಗೊಂಡ್ಬರ್ತಿದ್ರು ಅವರು. ಒಂದ್ ಟೆಡಿ ಬೇರ್ ತಗೊಂಡ್ಬಂದಿದ್ರು, ಅದು ಬ್ರೀದ್ ಮಾಡುತ್ತೆ, ಇಟ್ ಬ್ರೀದ್ಸ್. ಸೊ ಹೊಟ್ಟೆ ಹಿಂಗ್ ಒಳಗಡೆ ಹೋಗುತ್ತೆ, ಯು ಕ್ಯಾನ್ ಫೀಲ್ ಇಟ್ ಬ್ರೀದಿಂಗ್. ಐ ಥಿಂಕ್ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಕ್ಯೂಟೆಸ್ಟ್ ಗಿಫ್ಟ್ಸ್ ದಟ್ ಹ್ಯಾವ್. ಅದು ಒಂದು ಬಟನ್ ಇದೆ, ಅದು ಪ್ರೆಸ್ ಮಾಡಿದ ತಕ್ಷಣ ಬ್ರೀದಿಂಗ್ ಸೌಂಡ್ ಬರುತ್ತೆ, ಮತ್ತೆ ಆ ಡಾಲ್ ಬ್ರೀದ್ ಮಾಡುತ್ತೆ. ಸೊ ಹಿಂಗ್ ಇಟ್ರೆ ಹಿಂಗೆ ಯು ಫೀಲ್ ಲೈಕ್ ದರ್ ಇಸ್ ಒನ್ ಬ್ರೀದಿಂಗ್, ಯಾರನ್ನ ಇಟ್ಕೊಂಡು ನೀನ್ ಯಾರೋ ಬ್ರೀದ್ ಮಾಡ್ತಿರೋ ತರ ಅನ್ಸುತ್ತೆ. ಸೊ ಅವ್ರ ಇಲ್ಲ ಟೈಮಲ್ಲಿ ಜನರಲಿ ನಾನು ಟೆಡಿನ ಇಟ್ಕೊಂಡು ಮಲಗ್ತೀನಿ. ಐ ಥಿಂಕ್ ದಟ್ ವಾಸ್ ದ ಬೆಸ್ಟ್ ಥಿಂಗ್. ನಿಮ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಒಂದು ಥಿಯೇಟರ್ ಅಲ್ಲಿ ಅದೆಲ್ಲ ಅದು ಆಕ್ಚುಲಿ ನಿಮ್ ಪ್ಲಾನಿಂಗ್ ನನ್ ಪ್ಲಾನ್ ಆಗೋ ಚಾನ್ಸೇ ಇಲ್ಲ, ಅದು ಅಷ್ಟೆಲ್ಲ ಯೋಚನೆ ಮಾಡಕ್ಕಿಲ್ಲ ಅವರು. ಸೊ ಕೂತ್ಕೊಂಡು ಫಸ್ಟ್ ಅವ್ರು ನನ್ಗೇನೆ ಕೇಳಿದ್ದು, ನಿಂಗ್ ಬೇಕಾ ಪ್ರೀ ವೆಡ್ಡಿಂಗ್ ಶೂಟ್? ನಂಗ್ ಬೇಕೇ ಬೇಕು ಅಂತಿದ್ದೆ, ನಂಗೆ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನೋದು ಬೇಕೇ ಬೇಕು ಅಂತ. ಅವರು ಅಂದ್ರೆ ನಿನ್ ವಿಶ್, ನಿಂಗ್ ಬೇಕಿದ್ರೆ ಮಾಡೋಣ, ಬೇಡ ಇದ್ರೆ ಬೇಡ ಅಂತ, ನಂಗೆ ಬೇಕು ಅಂತಿದ್ದೆ. ಆಯ್ತು ಥೀಮ್ ಹುಡ್ಕೋಣ ಏನಾದ್ರು ಅಂತ ಎಲ್ಲ ಕೂತ್ಕೊಂಡು ನಾನು, ನನ್ನ ಫ್ರೆಂಡ್ಸು, ನಮ್ಮಮ್ಮ, ನನ್ನ ಸಿಸ್ಟರ್ಸ್ ಎಲ್ಲ ಕೂತ್ಕೊಂಡು ಇಲ್ಲಿ ಮಾಡೋಣ, ಅಲ್ಲಿ ಮಾಡೋಣ, ಒಂದು ಆಂಟಿಕ್ ಜಾಗ, ಒಂದು ರಸ್ಟಿಕ್ ಪ್ಲೇಸ್ ಅಲ್ಲಿ ಮಾಡೋಣ, ಇಲ್ಲ ಈ ತರ ಒಂದು ಥೀಮ್ ಇಡೋಣ, ತುಂಬಾ ಪ್ಲಾನ್ ಮಾಡಿದ್ವಿ. ಅವ್ರು ಮುಂದೆನೆ ಇದ್ದಾರೆ, ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ ಎಲ್ರು. ನಿಂದೇನ್ ಪ್ಲಾನ್ ಅಮ್ಮ, ಇವ್ರ ಪ್ಲಾನ್, ಅವ್ರು ಎಲ್ರದ್ದು ಕೇಳಿಸ್ಕೊಂಡ್ರು, ಯಾರ್ದು ಪ್ಲಾನ್ ಏನು 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 ಅಂತ. ಲಾಸ್ಟ್ಗೆ 1 hour ನಾವು ತಲೆ ಎಲ್ಲ ಕೆಡ್ಸಿ ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಅಲ್ವರೆಗೂ ಬಾಯ್ ಬಿಡ್ಲಿಲ್ಲ. ಲಾಸ್ಟ್ ಎಲ್ಲ ಆದ್ಮೇಲೆ ಆಯ್ತಾ ನಿಮ್ಮೆಲ್ರದ್ದು ಅಂದ್ರು. ಹೌದು, ನನ್ನ ಹತ್ರ ಒಂದು ಎಕ್ಸ್ಟ್ರಾರ್ಡಿನರಿ ಪ್ಲಾನ್ ಇದೆ, ನಿಮ್ಗೆ ಓಕೆ ಆದ್ರೆ ಓಕೆ ಅಂತ. ನಾವು ಮೀಟ್ ಆಗಿರೋದೆಲ್ಲಿ? ಸಿನಿಮಾ ಹತ್ರ. ವಾಟ್ ಇಸ್ ನನ್ನ ಪ್ರೊಫೆಷನ್ ಏನು? ಸಿನಿಮಾ. ನಿನ್ ಪ್ರೊಫೆಷನ್ ಏನು? ಸಿನಿಮಾ. ನಾವು ಥಿಯೇಟರ್ ಅಲ್ಲಿ ನಾವು ಅಯ್ಯೋ ನೀವು ಇಷ್ಟು ನಾವು ಮಾತಾಡ್ತಿದ್ವಿ ಅವಾಗಿಂದ, ಈ ಪ್ಲಾನ್ ಯಾಕೆ ಅಲ್ಲ, ನನ್ಕಿಂತ ಏನೋ ಬೆಟರ್ ಪ್ಲಾನ್ ಬರ್ಬೋದು ನಿಮ್ದಂತ ಕಾಯ್ತಿದ್ದೆ ನಾನು. ಅಂದ್ರೆ ಅವ್ರು ಜನರಲಿ ಯೋಚನೆ ಮಾಡಿದ್ರೆ, ನಾವ್ ಇಲ್ಲಿ ಯೋಚನೆ ಮಾಡಿದ್ರೆ ಅವ್ರು ಇಲ್ಲಿ ಇರ್ತಾರೆ ಆಲ್ರೆಡಿ. ಸೊ ಅದು ನನ್ ಪ್ಲಾನ್ ಆಗೋದು ಎಲ್ರಿಗೂ ಗೊತ್ತು, ಅದು ಚಾನ್ಸೇ ಇಲ್ಲ. ನಾನು ಅಷ್ಟೆಲ್ಲ ಯೋಚನೆ ಮಾಡೋ ಚಾನ್ಸೇ ಇಲ್ಲ. ಅದು ಅವ್ರದೇ ಪ್ರಾಪರ್, ಅವರೇ ಪ್ಲಾನ್ ಮಾಡಿ ಈ ತರ ಹಿಂದೆ ಆ ಲೈಟ್ಸ್ ಕಾಣಿಸ್ಬೇಕು, ಆ ಕ್ಯಾರವಾನ್ ಹಿಂದೆ ಇರ್ಬೇಕು, ಅದನ್ನೆಲ್ಲ ಪ್ಲಾನ್ ಮಾಡಿ ಸೆಟಪ್ ಮಾಡಿರೋದು ಅವ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.